ಇವತ್ತು ಬೆಳಗಾಂನಲ್ಲಿ ಉಪಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿಯವರ ಕುರಿತಾಗಿ ಕಾನೂನು ತನ್ನ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು. ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅದೇ ಮಾತನ್ನು ಪುನರುಚ್ಚರಿಸಿದರು. ನಾನು ಇವರಿಬ್ಬರಿಗೂ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕಾನೂನು ಪಕ್ಷಪಾತಿಯಾಗಿದೆಯಾ? ನೀವು ಕರ್ನಾಟಕದಲ್ಲಿ ನಿಮ್ಮ ಕಾನೂನು ಪಕ್ಷಪಾತಿಯಾಗಿ ವರ್ತನೆ ಮಾಡ್ತಾ ಇದೆ ಅನ್ನೋದು ನನ್ನ ಆರೋಪ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ಅವರು RSS ಮತ್ತು ಬಿಜೆಪಿಯವರನ್ನ ಹುಚ್ಚುನಾಯಿ ಬಡಿದು ಕೊಲ್ಲಬೇಕು ಅಂತ ಹೇಳಿದರು. ಎಲ್ಲಿ ನಿಮ್ಮ ಸೋಮೋಟೋ ಕೇಸು ಯಾಕೆ ದಾಖಲಿಸಲಿಲ್ಲ? ಜಮೀರ್ ಅಹಮದ್ ಅವರು ವರ್ಣ ನಿಂದನೆಯ ಮಾತನಾಡಿದ್ರು, ಕಾಲಾ ಕುಮಾರಸ್ವಾಮಿ ಅಂತ ಕರೆದ್ರು. ಯಾಕೆ ಸೋಮೋಟೋ ಕೇಸ್ ದಾಖಲಿಸಲಿಲ್ಲ? ಮತ್ತೆ ನಿಮ್ಮ ಕಾನೂನು ಪಕ್ಷಪಾತಿಯಾಗಿದೆ ಅನ್ನೋದಕ್ಕೆ, ಆಡಳಿತ ಪಕ್ಷಕ್ಕೊಂದು ವಿರೋಧ ಪಕ್ಷಕ್ಕೊಂದು ಅನ್ನೋದಕ್ಕೆ ವಿನಯ್ ಕುಲಕರ್ಣಿ ಮೇಲೆ ಅತ್ಯಾಚಾರದ ಕೇಸ್ನ ದಾಖಲಾಗುತ್ತೆ. ನೋ ಎನ್ಕ್ವೈರಿ, ನೋ SIT, ನೋ ಆಕ್ಷನ್. ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅವ್ರ ಮೇಲೆ ಅಟ್ರಾಸಿಟಿ ಮತ್ತು ಆತ್ಮಹತ್ಯೆಗೆ ಪ್ರಚೋದನೆಯ ಮತ್ತು ಲಂಚದ ದೂರನ್ನ ಕೊಡ್ತಾರೆ. ನೋ ಆಕ್ಷನ್, ಏನು ಯಾವುದೇ ಕೇಸು ಅವ್ರ ಮೇಲೆ ಆಕ್ಷನ್ ತಗೊಳ್ಳಲ್ಲ. ಗುರಪ್ಪ ನಾಯ್ಡು ಅಂತ ಪದ್ಮನಾಭ ನಗರದಲ್ಲಿ ಆರ್ ಅಶೋಕ್ ವಿರುದ್ಧ ಕ್ಯಾಂಡಿಡೇಟ್ ಆಗಿದ್ರು, ಅವ್ರ ಮೇಲೆ ಒಬ್ಬರು ಅತ್ಯಾಚಾರದ ಕೇಸ್ ಕೊಡ್ತಾರೆ. ನೋ ಆಕ್ಷನ್. ಮುನಿರತ್ನ ಅವರ ಮೇಲೆ ಕೆಲವೇ ಗಂಟೆಗಳಲ್ಲಿ ಆಕ್ಷನ್. ಮತ್ತು ಈಗ 2017ರ ಒಂದು ಪ್ರಕರಣವನ್ನ ಚಾರ್ಜ್ ಶೀಟ್ ಆಗಿ ಟ್ರಯಲ್ ನಡೀತಾ ಇದೆ ಕೋರ್ಟ್ನಲ್ಲಿ. ಆ ಕೇಸಿಗೆ 2017ರಲ್ಲಿ ಅದು ಸಿದ್ದರಾಮಯ್ಯನವ್ರ ಜೊತೆಗಿದ್ದಾಗ ಯಾವುದೋ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾಗ, ಅವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರ ಜೊತೆ ವೇದಿಕೆ ಹಂಚಿಕೊಂಡು ಕಾರ್ಯಕ್ರಮದಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ದೂರು ದಾಖಲಾಗತ್ತೆ. ಎನ್ಕ್ವೈರಿಯಾಗಿ ಚಾರ್ಜ್ ಶೀಟ್ ಆಗಿ ಕೋರ್ಟ್ ಟ್ರಯಲ್ ನಡೀತಾ ಇದೆ. ಆ ಕೇಸಿಗೆ ಇವ್ರನ್ನ ಅಡಿಷನಲ್ ಆಗಿ ಸೇರಿಸ್ತಾರೆ. ಅಂದರೆ ನಿಮ್ಮ ಕಾನೂನು ಕರ್ನಾಟಕದಲ್ಲಿ ಪಕ್ಷಪಾತಿಯಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ನಿಮ್ಮ ಕಾನೂನು ಇಲ್ಲಿ ಕೆಲವರ ಬಗ್ಗೆ ಜಾಣ ಕಿವುಡು ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಸ್ವಾಮೀಜಿಗಳ ಮೇಲೆ ಆಕ್ಷನ್ನು, ಅದೇ ಭಾರತೀನಗರದಲ್ಲಿ ನಿಮಗೆ ಸಂಸತ್ತಿದ್ರೆ ನಮಗೆ ಸಡಕ್ಕಿದ್ದಾವೆ ಉತ್ತರ ಹೇಳಕ್ಕೆ ಅಂತ ಧಮಕಿ ಹಾಕಿದ ಮುಲ್ಲಾ ಮೇಲೆ ನೋ ಆಕ್ಷನ್. ಇದೇ ತಾನೇ ನಿಮ್ಮ ಕಾನೂನು? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ನಾವು ಸ್ವಾಮೀಜಿಯವರ ಬೆಂಬಲಕ್ಕೆ ನಿಲ್ತೇವೆ. ಈ ರೀತಿ ಹೆದರಿಸೋದನ್ನು ಬಿಡಿ. ನಿಮ್ಮ ಕಾನೂನು ಕರ್ನಾಟಕದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ನಾನು ಹೇಳಿದಕ್ಕಿಂತ ಇನ್ನೂ ಸಾಕ್ಷ್ಯ ಬೇಕು ಅಂದರೆ ಅದನ್ನು ವಿಧಾನಸೌಧದಲ್ಲಿ ಆ ಸಾಕ್ಷ್ಯವನ್ನು ಇಡ್ತೀವಿ. ಈಗ ಕೇಳಿ, ನೀವೇನು ಕೇಳಬೇಕು ಅಂತಿದ್ದೀವಿ?